ತಿಪ್ಪಣ್ಣ ಕಂಕೂರ್ ಯಾರ್ಯಾರು ಮಾತಾಡ್ತಾರೆ ಎಲ್ಲರೂ ಕೊಡ್ತೀನಿ. ಸಭಾಪತಿಗಳೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 315 ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರ ಗಮನಕ್ಕೆ. ನಾನು ಹೇಳ್ತೀನಿ, ಕೇಳಂಗಿಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ತಮ್ಮ ಅಪ್ಪಣೆ ಪಡೆದು ಮಾನ್ಯ ತಿಪ್ಪಣ್ಣ ಕಮಕ್ನೂರವರ ಪ್ರಶ್ನೆಗೆ ಉತ್ತರವನ್ನು ಮಂಡಿಸಿದ್ದೇವೆ. ಕೇಳಿ. ಸನ್ಮಾನ್ಯ ಸಭಾಪತಿಗಳೇ, ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಎಂಬ ದೇವಸ್ಥಾನ ಗುಲ್ಬರ್ಗಾದಲ್ಲಿ ಸೇಡಂ ತಾಲೂಕಿನ ಯಾನಗುಂದಿಯಲ್ಲಿ ಅತ್ಯಂತ ಪ್ರಸಿದ್ಧವಾದ ದೇವಸ್ಥಾನ ಇದೆ. ಆ ಅಮ್ಮ 97 ವರ್ಷಗಳ ಕಾಲ ಬದುಕಿದ್ದಳು. ಸುಮಾರು 3-4 ವರ್ಷಗಳು ಮಾತ್ರ ಅವರೇ ಸ್ವತಃ ನಿರ್ಮಾಣ ಮಾಡಿದಂಥ ಲಿಂಗದಲ್ಲಿ ಐಕ್ಯ ಆದರು. ಮೊದಲು ಅವರು ಜೀವಂತ ಸಮಾಧಿ ಅಂತ ಕೇಳಿದ್ರೆ ಸರ್ಕಾರ ಒಪ್ಪಲಿಲ್ಲ. ಅಂಥ ಒಬ್ಬ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಆಗಿರ್ಬೋದು, ಅಕ್ಕ ಮಹಾದೇವಿ ಆಗಿರ್ಬೋದು, ಅಂಥವರ ಸರಿಸಮಾನವಾಗಿ ಶ್ರೀಶೈಲದಲ್ಲಿ ಇದ್ದಂಥ ಮಾತಾ ಮಾಣಿಕೇಶ್ವರಿ ಒಂದೇ ದಿವಸ ಯಾನಗುಂದಿಯ ಶಿವರಾತ್ರಿ ದಿವಸ ಯಾನಗುಂದಿಯಲ್ಲಿ ಮತ್ತು ಶ್ರೀಶೈಲದಲ್ಲಿ ಒಂದೇ ದಿವಸ ದರ್ಶನ ಕೊಟ್ಟಂಥ ಏಕೈಕ ಮಹಾಯೋಗಿನಿ ಮಾತೆ ಮಾಣಿಕೇಶ್ವರಿಯ ಅಮ್ಮನವರಿಗೆ ಈಗಾಗಲೇ ಮಾನ್ಯ ಸಚಿವರು ಹೇಳಿದ್ದಾರೆ. ಹಿಂದಿನ ಕಾಲಕ್ಕೆ ಆಗಿದಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೇಳಿದ್ದಾರೆ. ನನ್ನದೇನೆಂದರೆ, ಇದು ಒಂದು ಪ್ರವಾಸಿ ತಾಣ ಅಂತ ಹೇಳಿ ತಾವು ಘೋಷಣೆ ಮಾಡಿದ್ರೆ ಭಾಳ ಒಳ್ಳೆಯದಾಗ್ತದೆ. ಈ ದೇವಸ್ಥಾನಕ್ಕೆ ಬಿ.ಡಿ. ಜತ್ತಿಯವರು ಹಿಡಿದು ನಿಮ್ಮ ತಂದೆಯವರಂಥ KS ಪಾಟೀಲ್ರು, ಆರ್ ಗುಂಡೂರಾಯರು, ವೀರೇಂದ್ರ ಪಾಟೀಲ್ರು, ಬೂಟಾ ಸಿಂಗ್ರು, ಅಮಿತ್ ಶಾ ಅವರು, ಬಪ್ಪಗೌಡ ದರ್ಶನಪುರ ಅವರು, ನಾಡಗೌಡರು, ಧರ್ಮಸಿಂಗ್ರವರು, ಯಡಿಯೂರಪ್ಪನವರು ಹಿಡಿದು ಸಾವಿರಾರು ಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಮಹಾನ್ ನಾಯಕರು ಬಂದು ದರ್ಶನ ಮಾಡಿಕೊಂಡು ತಮ್ಮ ಕೆಲಸಗಳು ಪೂರೈಸಿಕೊಂಡು ಹೋಗಿದ್ದಾರೆ. ಈ ತಾವು ಅತ್ಯಂತ ಪ್ರಭಾವಿ ಮಂತ್ರಿಗಳು, ಈ ರಾಜ್ಯದಲ್ಲಿ ಅತ್ಯಂತ ಅನುಭಾವಿಗಳು ಮಂತ್ರಿಗಳು. ತಾವು ಒಬ್ಬ ಮುಖ್ಯಮಂತ್ರಿ ಸರಿಸಮ ಇದ್ದಂಥ ಮಂತ್ರಿಗಳಿರೋದ್ರಿಂದ ಇದು ಅತ್ಯಂತ ಕಡು ಬಡತನದಲ್ಲಿದ್ದಂಥವ್ರು ನಾವು. ಇದು ದೇವಸ್ಥಾನ ಒಂದು ವೇಳೆ ಮುಂದುವರೆದ ಜಾತಿಯವರಿಗೆ ಇತ್ತಂದ್ರೆ ಇಡತಿಗೆ ಬಹಳ ಎತ್ತರ ಒಯ್ದು ಬಿಡ್ತಿದ್ರು. ಅದಕ್ಕಾಗಿ ಕೆಲವು ಕಡೆ ಉಳುವವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಕಡು ಬಡವನ ಎಂಬ ನಮ್ಮ ಪರಿಸ್ಥಿತಿ ಅದ. ಸಾಹೇಬ್ರೆ, ನಂದೇನು ಇನ್ನೊಂದು ಸ್ವಲ್ಪ ಕೂಡ್ರಿ, ನೀವು ನಾ ಇನ್ನೊಂದು ಜನ ಮಾತಾಡ್ತೀನಿ ಕೂಡ್ರಿ. ಅಲ್ಲಲ್ಲ, ಯಾಕಂದ್ರೆ ಮಾನ್ಯ ಪಾಟೀಲ್ರೆ ಏನು ಹೇಳಿದ್ರೆ ಅಷ್ಟೇ. ನಿಮಗೆ ಇತಿಹಾಸ ಇರ್ತದೆ ನಮ್ಮ ಭಾಗದಲ್ಲಿ. ನಮ್ಮ ಹಿಂದುಳಿದ ಜನಾಂಗದ 60 ಲಕ್ಷ ಜನಸಂಖ್ಯೆಯ ಭಕ್ತರು ನಾವು ಸಮಾಜದ ಧರ್ಮ ದೇವತೆ ಆಕಿ ಒಬ್ಬಕ್ಕಿನೇ ಮಾಣಿಕೇಶ್ವರಿ. ದಯವಿಟ್ಟು ನೀವು ಯಾವುದೂ ಲೆಕ್ಕ ಹಾಕಲಾರ್ದಂಗೆ ಎಲ್ಲೆಲ್ಲೋ 8-8 ಕಿಲೋಮೀಟರ್ ಅಂತದಲ್ಲಿ ಕೆಲವು ಒಂದೇ ಒಂದು ಜಾತಿ ಸೇರಿ 2 ಪ್ರವಾಸೋದ್ಯಮಗಳು ಅವ, ಪ್ರವಾಸ ಇಲಾಖೆಗಳು ಡಿಕ್ಲೇರ್ ಮಾಡಿದಿರಿ. ನಮ್ಮ ದೇವಸ್ಥಾನಕ್ಕೆ ನೀವು ಪ್ರವಾಸೋದ್ಯಮ ತಾಣ ಅಂತ ತಾವು ಡಿಕ್ಲೇರ್ ಮಾಡಿದ್ರೆ ಅನುಕೂಲ ಆಗ್ತದೆ ಎಂಬ ಮಾತನ್ನು ಕೂಡ ನಾನು ಮಾನ್ಯ ಸಭಾಪತಿಯವರ ಮೂಲಕ ತಮಗೆ ಒತ್ತಾಯ ಮಾಡ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಕಮಕ್ನೂರವರ ಕಳಕಳಿ ಕಾಳಜಿ ಅರ್ಥ ಮಾಡ್ಕೋತೀನಿ. ಹಾಗೂ ನಾನು ಮಾತೆ ಮಹಾದೇವಿಯವರ ಭಕ್ತರಲ್ಲಿ ಒಬ್ಬ. ಮಾನ್ಯ ಅಧ್ಯಕ್ಷರು ಮಹಾದೇವಿ ಅಲ್ಲ, ಮಾಣಿಕೇಶ್ವರಿಯವರ ಭಕ್ತರು ಹೌದು. ಮಾಣಿಕೇಶ್ವರಿ ಈ ಸ್ಥಳಕ್ಕೆ ನಾನು ಹಲವಾರು ಬಾರಿ ಬಂದಿದ್ದೇನೆ. ನನ್ನ ಚಿಕ್ಕಪ್ಪನವರು ವಿಶೇಷವಾಗಿ ಅವ್ರ ಬಗ್ಗೆ ಒಂದು ಪುಸ್ತಕನ ಬರೆದಿದ್ರು. ಇಲ್ಲಿ ಇದೊಂದು ಪವಿತ್ರವಾಗಿರ್ತಕ್ಕಂಥ ತಾಣ. ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ಬೇಕು. ಇದು ಗುಡಿ ಅಲ್ಲ, ಇದು ಮಠ ಅಲ್ಲ. ಆದರೆ ಆ ತಾಯಿ ಕೊಟ್ಟಿರ್ತಕ್ಕಂಥ ಈ ಮನುಕುಲಕ್ಕೆ ಸಂದೇಶ ಏನಿದೆ, ಆ ಸಂದೇಶ ಅತ್ಯಂತ ಮಹತ್ವದ್ದು ಆಗಿರೋದ್ರಿಂದ ಹಾಗೂ ಸುಂದರವಾಗಿರ್ತಕ್ಕಂಥ ಸ್ಥಳನೂ ಹೌದು. ಒಬ್ಬ ಯೋಗಿನಿ ಅನ್ನ ನೀರು ಇಲ್ಲದೇ ವರ್ಷಾನುಗಟ್ಟಲೆ ಹಲವಾರು ವರ್ಷ, ಸುಮಾರು 40-50 ವರ್ಷ ಬದುಕಿ ಇರ್ತಾರೆ ಅಂತಂದರೆ ಅದು ವಿಜ್ಞಾನಕ್ಕೆ ಒಂದು ರೀತಿಯ ಸವಾಲಿದ್ದಂಗೆ. ಅಂಥ ಒಂದು ವ್ಯಕ್ತಿತ್ವ ಈ ಬಾಳಿ ಬದುಕಿರ್ತಕ್ಕಂಥ ಆ ಕ್ಷೇತ್ರವನ್ನು ಪ್ರವಾಸಿ ತಾಣ ಮಾಡೋದಕ್ಕೆ ಯೋಗ್ಯವಾಗಿದೆ. ಅಲ್ಲಿ ಭಾಳಷ್ಟು ದೊಡ್ಡ ಸಂಖ್ಯೆಯೊಳಗೆ ಜನ ಬರ್ತಾರೆ. ಇದನ್ನು ಪ್ರವಾಸಿ ತಾಣ ಮಾಡೋದಕ್ಕೆ ನಾವು ಪ್ರವಾಸೋದ್ಯಮ ಇಲಾಖೆಯವರು ಏನು ನಿರ್ಣಯ ತೆಗೆದುಕೊಳ್ತೀವಿ, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಹಣಕಾಸನ್ನು ಸಹಿತ ಒದಗಿಸ್ತೇವೆ. ಮಾನ್ಯ ಸಭಾಪತಿಗಳೇ, ಮಾನ್ಯ ಮಂತ್ರಿಗಳಿಗೆ ಮತ್ತು ನಿಮ್ಮ ಕರ್ನಾಟಕ ಸರ್ಕಾರದ ಎಲ್ಲ ಸರ್ಕಾರಕ್ಕೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮಂಥ ಮಂತ್ರಿಗಳು ಬೇಕ್ರಿ. ರೈಟ್. ಕಿಶೋರ್ ಕುಮಾರ್ ಕೂಡ ಪಕ್ಷಕ್ಕೆ
ಕೂಡಿ ಕೂಡಿ ಇಲ್ಲ ಒಂದರ ಆಯ್ತು, ಆಯ್ತು. ಭೋಜೇಗೌಡರಿಗೆ 20 ನಿಮಿಷ ಟೈಮ್ ಕೊಟ್ಟಿರಿ, ನನಗೆ 10 ನಿಮಿಷ ಕೊಡಬಾರ್ದು. ಎಲ್ಲರಿಗೂ ಕೊಡಕ ಕೂಡ್ರಿ. ದಯವಿಟ್ಟು ನಾನು ಮಾನ್ಯ ಸಭಾಪತಿಗಳೇ, ಇದು ಎಂದೋ ಆಗ್ಬೇಕಾಗಿತ್ತು. ಬಹಳ ಈಗ ಎಚ್ ಕೆ ಪಾಟೀಲ್ ಹೇಳಿದಾಗ ನಿಮ್ಮ ಬುಕ್ ತೊಗೊಂಡ್ಬಂದಿನ, ನಿಮ್ಮ ಇವ್ರು ಬರೆದಿದ್ದ ಪುಸ್ತಕ ತೊಗೊಂಬಂದಿ ನಿಮ್ಗೆ ತೋರಿಸೋ ಸಲುವಾಗಿ. ಇಡೀ ರಾಜ್ಯದಲ್ಲಿ ರಾಷ್ಟ್ರದ ನಾಯಕರು ಬರ್ತಾರ, ಎಲ್ಲ ಬೇಡ್ಕೊತಾರ, ಅವ್ರದ್ದು ಆದ್ಮೇಲೆ ಮುಂದೆ ಯಾರು ಅಲ್ಲಿ ಸನಿಕೆ ಬರಂಗಿಲ್ಲ. ಅದಕ್ಕೆ ದಯವಿಟ್ಟು 200 ಕೋಟಿ ಹಣವನ್ನು ಕೂಡ ತಾವು ಅದಕ್ಕೆ ಮೀಸಲಿಡಬೇಕೆಂಬ ಮಾತನ್ನು ಕೂಡ ಹೇಳಿ ನಿಮ್ಗೆ 1000 ಕೋಟಿ ನಮಸ್ಕಾರ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಕಿಶೋರ್ ಕುಮಾರ್.